ನಾಗರಾಜ ಬರಲಿಲ್ಲ ಅಂದಿದ್ರೆ ಸುಮ್ಮನ ಕೋಪದಲ್ಲಿ ನಿನಗೇನು ಮಾಡ್ತಿದ್ಲು ಅಂತ ನೆನೆಸ್ಕೊಂಡ್ರೇನೆ ನನ್ನ ಕರಳು ಕಿವುಚ್ಕೊಂಡು ಬರುತ್ತೆ ಗಾಯತ್ರಿ. ನಿನ್ಗೇನೂ ಆಗಲ್ಲ. ಏನೂ ಆಗೋದೂ ಇಲ್ಲ. ಯಜಮಾನ್ರೆ, ನಾನು ಹೇಳ್ತಾನೆ ಇದ್ದೀನಿ, ಎಲ್ರಿಗೂ ಗಾಯತ್ರಿ ಪುಟ್ಟಿ ಮೇಲೆ ಅಸೂಯೆ ಇದೆ ಅಂತ. ಈ ಮನೇಲಿ ಬಿಟ್ಟು ಇನ್ನೆಲ್ಲಾದ್ರೂ ಕ್ಷೇಮವಾಗಿ ಸಂತೋಷವಾಗಿ ಇರ್ತಾಳೇನೋ. ಇಲ್ಲ ವಾಪಸ್ ಕೊಟ್ಬಿಡಿ ಅಂದರೆ ನೀವು ಬೇಡ ಅಂತಿದ್ದೀರಾ. ದತ್ತು ತಗೊಂಡಿರೋ ಗಾಯತ್ರಿನ ವಾಪಸ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನೀನು ಮೇಲ್ನೋಟಕ್ಕೆ ಹೇಳ್ತಾ ಇದೀಯಾ, ಮನಸ್ಫೂರ್ತಿಯಿಂದ ಹೇಳ್ತಿಲ್ಲ. ಆ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೈನಿ. ಏನು ಮಾಡಲಿ, ಇನ್ನೂ ಹಸುಳೆ ಆಗಿದ್ದಾಗ ನನಗೆ ಪರಿಚಯ ಆದಿ ಬಂಗಾರ ಕಂದ ನನ್ನ ಹಾಲೆ ಕೊಡಿಸಿ ತನ್ನ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದೀನಿ. ಗಾಯತ್ರಿ ಅಮ್ಮೋರು ನನ್ನ ಹತ್ರ ಯಾವಾಗ ಬರ್ತಾರೋ, ಆದರೆ ಅದೇ ಹೆಸರಿಟ್ಕೊಂಡಿರೋ ಈ ಕಂದ ನನ್ನ ಜೊತೆಗಿದ್ದಾಳೆ ಅಂತ ತುಂಬ ಸಂತೋಷ ಪಟ್ಟಿದ್ದೆ. ಆದರೆ ಈಗ ತಿಲೋತ್ತಮ ಅತ್ತೇನೇ ಆಗಿರ್ಬೋದು, ನನ್ನ ತಂಗಿನೇ ಆಗಿರ್ಬೋದು, ಚಿಕ್ಕ ಮಗು ಅದನ್ನು ನೋಡ್ದೆ ದ್ವೇಷ ಬೆಳೆಸೋದನ್ನು ನೋಡ್ತಾ ಇದ್ರೆ ಯಾವಾಗ ಏನು ಮಾಡ್ಬಿಡ್ತಾರೋ ಅಂತ ನಂಗೆ ಭಯ ಆಗ್ತಿದೆ ಯಜಮಾನ್ರೆ. ನೈನಿ, ಗಾಯತ್ರಿನ ಬಲವಂತವಾಗಿ ಎತ್ಕೊಂಡು ಮನೆಯಿಂದ ಆಚೆ ಹಾಕಬೇಕು ಅಂತ ಸುಮ್ಮನೆ ಅಂದ್ಕೊಂಡ್ಳು. ಆದರೆ ಆ ಕೆಲಸ ಮಾಡಬಾರ್ದು ಅಂತ, ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಮಾತು ಬರದೇ ಇರೋ ಹಾವೇ ಅಡ್ಡ ನಿಂತ್ಕೊಂತು ಅಂತಂದರೆ ಗಾಯತ್ರಿನ ದತ್ತು ತಗೊಂಡಿರೋ ನಾವು ಮಗುಗೆ ಎಷ್ಟು ಭರವಸೆ ಕೊಡಬೇಕು ಅಲ್ವಾ? ಗಾಯತ್ರಿನ ಕಣ್ಣಿನ ರೆಪ್ಪೆ ಥರ ನಾವು ನೋಡ್ಕೋತೀವಿ ಯಜಮಾನ್ರೆ. ಆದರೆ ಬೇರೆಯವ್ರು ನೋಡೋವಂಥ ದೃಷ್ಟಿಯಲ್ಲಿ ವ್ಯತ್ಯಾಸ ಇದೆ. ಇವಳ ಹೆಸರಲ್ಲಿ ಆಸ್ತಿ ಇದೆ ಅಂತ ಸುಮ್ಮನ ಮಗುವಿಂದಾನೆ ಗಾಯತ್ರಿ ಅಮ್ಮವ್ರ ಹೆಸರಿಟ್ಕೊಂಡಿದ್ದಾಳೆ ಅಂತಾನೆ ಆಗಾಗ ಅವ್ರಿಗೆ ಅಪಾಯ ಆಗ್ತಿದೆ ಅಂತ ತಿಲೋತ್ತಮ ಮತ್ತೆ ಆರೋಪ ಹೊರಿಸ್ತಾರೆ. ಕರೆಕ್ಟ್. ಅವ್ರು ಏನು ಬೇಕಾದರೂ ಅನ್ಕೊಳ್ಳಿ ಬಿಡು. ನೀನು ಗಾಯತ್ರಿ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಯೋಚನೆ ಮಾಡ್ತಿದ್ಯಾ. ಮಗುವಿಂದ ನಾನು ದೂರ ಇರೋದನ್ನ ಒಂದು ಕ್ಷಣನೂ ಯೋಚನೆ ಮಾಡೋದಕ್ಕಾಗಲ್ಲ. ಯಾಕೆಷ್ಟು ಪ್ರೀತಿ ಬೆಳೆಸ್ಕೊಂಡಿದ್ದೀರಾ? ಯಾಕಂದ್ರೆ ಅವಳು ನಮ್ಮಮ್ಮ, ಅದಕ್ಕೆ. ಯಾಕಂದ್ರೆ ಅವಳು ನಮ್ಮಮ್ಮ ಅದಕ್ಕೆ. ನನಿ, ನಮ್ಮಮ್ಮ ಈ ಮನೆಗೆ ಬರೋವರೆಗೂ ಈ ಗಾಯತ್ರಿನೇ ನನ್ನ ಹೆತ್ತ ತಾಯಿ ಅಂತ ನಾನು ಅನ್ಕೋತಾ ಇದ್ದೀನಿ ಅಷ್ಟೇ. ದಟ್ಸ್ ಇಟ್. ಇನ್ಯಾವತ್ತು ಮಗುನ ಬಿಟ್ಟು ಬರೋಣ ಅಂತ ಕನ್ಸಲ್ಲೂ ಕೂಡ ಅನ್ಕೊಳ್ಳೋದಕ್ಕೆ ಹೋಗ್ಬೇಡ. ನಾನು ಜೀವಂತವಾಗಿರೋವರೆಗೂ ದಯವಿಟ್ಟು. ಸುಮನ, ತಗೋ. ಏನದು? ಕಾಣಿಸ್ತಿಲ್ವೇನೆ? ಟ್ಯಾಬ್ಲೆಟ್ಸು, ನೀರು. ಯಾಕೆ? ಹಾಸ್ಪಿಟಲಿಂದ ನೀನು ಓಡ್ಕೊಂಬಂದ್ರು ಕೂಡ ಡಾಕ್ಟ್ರು 2 ದಿನ ಈ ಟ್ಯಾಬ್ಲೆಟ್ಸ್ನ ತಗೋಬೇಕು ಅಂತ ಕೊಟ್ಟಿದ್ದಾರೆ. ಆ ಡಾಕ್ಟ್ರಿಗೆ ಸ್ವಲ್ಪ ಫೋನ್ ಮಾಡ್ತೀರಾ? ಯಾಕೆ? ಮನೆಯವ್ರಿಗಿಲ್ದಿರೋ ಪ್ರೀತಿ ಕಾಳಜಿ ನಿಮ್ಗಾದ್ರೂ ಇದೆಯಲ್ಲ ಅಂತ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ. ಇರೋದಕ್ಕೆ ಅಲ್ವೇನೆ ನಾನು ಟ್ಯಾಬ್ಲೆಟ್ ತಂದಿರೋದೀಗ. ನಿಮ್ಮ ಆರಾಧ್ಯ ದೇವತೆ ಶ್ರೀಮತಿ ನೈನಿ ಅವರು ನನ್ನ ಸಾಯಿಸ್ಬೇಕು ಅಂತ ನೋಡಿದ್ರೆ ನೀವು ಮಾತ್ರೆ ಕೊಟ್ಟು ನನ್ನ ಉಳಿಸ್ಕೋತೀರಾ? ನೀನು ಪೇಷಂಟು, ನನ್ನ ಜೊತೆ ವಾದ ಮಾಡಿ ನಿನ್ನ ಆರೋಗ್ಯನ ಇನ್ನೂ ಹಾಳು ಮಾಡ್ಕೊಳಕ್ ಹೋಗ್ಬೇಡ. ನಾನು ಪೇಷಂಟೇ, ಆದ್ರೆ ನಂಗೆ ಯಾವ ರೋಗನೂ ಇಲ್ಲ. ಯಾಕೆ? ಡಾಕ್ಟ್ರನ್ನ ಕರ್ಕೊಂಡು ಬರ್ತೀರಾ? ಬಂದು ನನ್ನ ಟೆಸ್ಟ್ ಮಾಡಕ್ ಹೇಳ್ರಿ.
ನನಗಿಂತ ರೋಗ ಇದೆ ಅಂತ ಹೇಳಿದ್ರೆ ಆಗ ನಿಮ್ಮೆಲ್ರನ್ನೂ ಬಿಟ್ಟು ನಾನು ಎಲ್ಲಾದ್ರೂ ದೂರ ಹೋಗ್ತೀನಿ. ಹುಲ್ಲುಚ್ಚಿನ ಕೂಡನ ಬಿಟ್ಟು ಹೋದ್ರೆ ಯಾರು ನೋಡ್ಕೋತಾರೆ? ನಿಮ್ಮ ಅಮ್ಮನ ಇಲ್ಲ ನಿಮ್ಮ ಅಪ್ಪನ? ಸುಮನ, ತಪ್ಪು ಮಾತಾಡ್ತಾ ಇದೀಯ ನೀನು. ಇಲ್ಲ ಅಂದ್ರೆ ನಿಮ್ಮ ಅಣ್ಣನ ನಿಮ್ಮ ಅತ್ಕೆನಾ? ಹುಚ್ಚು ಕೂಡ ರೋಗನೇ ಕಣೆ. ಮೊದ್ಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಉಲ್ಲುಚಿ ಪುಟ್ಟಿನ ಒಂದ್ ಹೊತ್ತು ನೋಡ್ಕೊಳಕಾಗ್ದೆ ಆಫೀಸಿಗೆ ಕರ್ಕೊಂಡ್ ಬಂದು ನನ್ ಭವಿಷ್ಯನೇ ಹಾಳ್ ಮಾಡಿದಂತ ನೀವು ಉಲ್ಲುಚಿನ್ ಬಿಟ್ಟು ನನ್ನ ಹೋಗಕ್ ಹೇಳ್ತಿದ್ದೀರಾ? ಬಾ ತಲೆ ಕೆಟ್ಟೋಳೆ, ನೀನೇ ಹೋಗ್ತೀನಿ ಅಂದೆ, ನನ್ಗ್ಯಾಕೆ ಹೇಳ್ತಿದ್ಯಾ? ಟ್ಯಾಬ್ಲೆಟ್ಸ್ ತಗೊಳಂಗಿದ್ರೆ ತಗೋ, ಇಲ್ಲಾಂದ್ರೆ ಸತ್ತು ಹೋಗು. ನಾನು ಸಾಯಲ್ಲ, ಇಷ್ಟು ಬೇಗ ಸಾಯಲ್ಲ, ಬದುಕ್ತೀನಿ. ಎಷ್ಟು ಚೆನ್ನಾಗಿ ಬದುಕ್ತೀನಿ ಅಂದ್ರೆ ನಿಮ್ಮೆಲ್ರಿಗೂ ನಾನು ಏನ್ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಆಲ್ರೆಡಿ ಹಾಸ್ಪಿಟ್ಲಲ್ಲಿ ಪ್ರೂವ್ ಮಾಡಿದ್ಯಲ್ಲ. ವಿಕ್ರಾಂತನ್ ಹೆಂಡತಿ ಪೇಷಂಟ್ ಡ್ರೆಸ್ ಅಲ್ಲಿನೇ ಮನೆಗೆ ಓಡೋದ್ಲು ಅಂತ ಮೊಬೈಲಲ್ಲೆಲ್ಲ ವಿಡಿಯೋ ಕ್ಲಿಪ್ಸ್ ಕಳಿಸ್ತಾ ಇದಾರೆ. ಎಲ್ರೂ ಮುಂದೆ ತಲೆ ತಗ್ಸೋ ಹಾಗೆ ಗೋಣಿ ಚೀಲ ಏನ್ ಕಟ್ಕೊಂಡ್ ಬಂದಿಲ್ಲ ನಾನು. ಯಾರು ಎಷ್ಟೇ ಪ್ರಯತ್ನ ಪಟ್ರು, ಅದ್ರಲ್ಲೂ ನಮ್ಮ ಅಕ್ಕ ನನ್ಗೆ ಅಡ್ರೆಸ್ ಇಲ್ದಿರೋ ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡ್ರು, ಇನ್ನೂ ಬದುಕೆ ಇದೀನಿ ನೋಡು ಅಂತ ತೋರ್ಸಕ್ ನನ್ ಹಾಗೆ ಬಂದಿದ್ದು. ಮನುಷ್ಯಳೇನೆ ನೀನು? ಯಾರು ಹೇಗೆ ಅಂತ ಗೊತ್ತಿಲ್ವಾ ನಿಂಗೆ? ನೈನಿ ಅದಕ್ಕೆ ಪ್ರಾಣ ಉಳಿಸ್ತಾರೆ ಹೊರತು ಪ್ರಾಣ ತೆಗೆಯಲ್ಲ. ನಾನ್ ದೇವತೆ ಅಂತ ಹೇಳೋದಲ್ವೇ? ಅವ್ರು ಯಾವತ್ತೋ ಎಷ್ಟೋ ಜನರ ದೃಷ್ಟಿಲಿ ದೇವತೆ ಆಗೋಗಿದ್ದಾರೆ. ಆದ್ರೆ ನಿಮ್ಮ ಆಪತ್ ಬಾಂಧವ್ರ ದೃಷ್ಟಿಲಿ ನನ್ಗೆ ಅಪಾಯ ಇದೆ ಅಂತ ಗೊತ್ತೇ ಆಗ್ಲಿಲ್ಲ. ಹೇಗ್ ಗೊತ್ತಾಗತ್ ಬಿಡಿ, ಅವಳೇ ನನ್ನನ್ನ ಮುಗ್ಸಕ್ ನೋಡಿದ್ಮೇಲೆ. ಇಲ್ಲಿ ನೋಡಿ ಹೇಳ್ತಿದ್ದೀನಿ, ಉಲ್ಲುಚಿನ ಹೆತ್ತಿದ ರೀತಿಗೆ ನಿನ್ನ ಇಷ್ಟು ದಿನ ಬೈತಿದ್ದೆ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಆ ಮಗುನ ಹೆತ್ತಿರೋದಕ್ಕೇನೆ ನೀನಿನ್ನೂ ಬದುಕಿದ್ಯಾ ಕಣೆ. ಇಲ್ಲ ಅಂದಿದ್ರೆ ನಿನ್ನ ಆಯಸ್ಸು ನನ್ನ ಕೈಯಲ್ಲೇ ಮುಗ್ದೋಗಿರೋದು. ನೈನಿ ಅಕ್ಕ ನನ್ ಗಂಡನ್ನು ಕೂಡ ನನ್ ಮೇಲೆ ದ್ವೇಷ ಬರೋ ಹಾಗೆ ಮಾಡಿ ನನ್ ಮೇಲೆ ಎತ್ಕಟ್ಟಿದ್ದಾಳ ಅವಳು. ನಾನ್ ಏನು ಅಂತ ಅವಳಿಗೆ ಇಷ್ಟರಲ್ಲೇ ತೋರಿಸ್ತೀನಿ. ಅಂಬಾ ಶಿವಶಂಭೋ. ಡಮ್ಮೋ ಡಮ್ಮ ಬಂದ್ರು ನೋಡ್ರಿ ಮಹಾನುಭಾವರು. ಸೂರ್ಯೋದಯವಾಗ್ತಿದ್ದ ಹಾಗೆ ನಮ್ಮನ್ನ ನೀವು ಹೊಗಳ್ತಿದ್ದೀರಲ್ಲ ದುರ್ದು ಮಾತೆ. ಹೊಗಳ್ತಾ ಇಲ್ಲ ನಂದೀಶ. ಯಾಕೋ ಈ ವ್ಯಂಗ್ಯದ ಮಾತು? ಎಲ್ಲೇ ಸುತ್ತೋಕ್ ಹೋದ್ರು ತಿನ್ನೋ ಟೈಮಿಗೆ ಕರೆಕ್ಟಾಗಿ ಬರ್ತಿರಲ್ಲ. ನೀವೇನೋ ತಿಂದೇ ಇರೋರ್ ತರ ಮಾತಾಡ್ತಿದ್ದೀರಲ್ಲ ಆಂಟಿ. ತಿನ್ನೋದ್ರ ಬಗ್ಗೆ ಅಲ್ಲ ಹಾಸಿನಿ, ನಮ್ ಮನೆಯಿಂದ ಇವರಮ್ಮ ವಿಶಾಲಾಕ್ಷಿನ ನಯನಿಗ್ ಕಳ್ಸಿದ ತಕ್ಷಣ ಆರೋಪ ನಮ್ಮೇಲ್ ಬಂದ್ಬಿಡುತ್ತೇನೋ ಅಂತ ಮೆತ್ತಗ್ ಜಾರ್ಕೊಂಡಿದ್ದೀವ್ರು. ಈಗ ಮತ್ತೆ ಬಂದಿದ್ದಾರೆ ಅಂತ ದೂರಂತರ ಹೇಳ್ತಿರೋದು. ಸುಮ್ಮನ ಗೊಟ್ಟಕ್ಕಂದಿದ್ರೆ ಮತ್ತೆ ಈ ಕಡೆ ಇವ್ರ ತಲೆನೂ ಆಗ್ತಾ ಇರ್ಲಿಲ್ಲ. ಅಕ್ಕ, ಹಾಲ್ ಕಾಯಿಸಿದೀನಿ, ಬದ್ರಿನಾಥನ್ಗೆ ಕುಡಿಸ್ಬಿಡು. ತಣ್ಣಗಾಗ್ಲಿ ಇರು ನೈನಿ, ಅದನ್ನ ಉಲುಚಿಗ್ ಕೂಡ ಕುಡಿಸ್ತೀನಿ. ಬೇಡ ಆತ್ಗೆ, ಸುಮ್ಮನೆ ಕೂಡಿಸ್ತಾಳ್ ಬಿಡಿ. ಮತ್ತೆ ನಿಮ್ಮ ಮೇಲೆ ಅಪರಾಧ ಹೊರಿಸ್ಬೋದು ಅವಳು. ನಾನಿನ್ನೂ ಕೇಸ್ ಹಾಕಿಲ್ಲ, ಅದಕ್ಕೆ ನೀವು ಸಂತೋಷ ಪಡಿ. ಸುಮನ, ಈ ಮನೆ ಮರ್ಯಾದೆ ತೆಗಿಬೇಕು ಅನ್ನೋ ಯೋಚನೆನ ಇಲ್ಲಿಗೆ ಬಿಟ್ಬಿಡು ನೀನು. ಪ್ರಾಣ ತೆಗೆಯಕ್ ನೋಡಿ ತಪ್ಪಲ್ಲ, ಆದ್ರೆ ಮರ್ಯಾದೆ ತೆಗಿಯಕ್ ಹೋದ್ರೆ ತಪ್ಪಾಗತ್ತೆ. ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ವಾಮೀಜಿ. ಯಾರು ಯಾರ ಜೀವನ ತೆಗಿಬೇಕು ಅನ್ಕೊಂಡ್ರು ಸುಮನ? ಹಾಲಲ್ಲಿ ವಿಷ ಬೆರೆಸಿದ್ರು ಸ್ವಾಮಿ. ಯಾರು? ವಿಶಾಲಾಕ್ಷಿ ಅನ್ಸುತ್ತೆ. ನೀ ಹಾಗೆ ಯಾಕೆ ಅನ್ಕೋತೀಯ? ಅವಳಾಗ ಅನ್ಕೋತಾಳಷ್ಟೇ. ಸ್ವಾಮಿ, ಸುಮನೆಗೆ ಈ ರೀತಿ ಆಗುತ್ತೆ ಅಂತ ನೈನಿ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಅವಳು ಈ ರೀತಿ ಮಾತಾಡ್ತಾ ಇದ್ದಾಳೆ ಗುರುಜಿ. ಇದೆಲ್ಲ ವಿಶಾಲಾಕ್ಷಿ ನಯನಿ ಆಡಿರೋ ನಾಟಕ ಅಂತ ಸುಮನ ವಾದ ಮಾಡ್ತಿದ್ದಾಳೆ ಗುರುಗಳೇ. ಸ್ವಾಮೀಜಿ, ಮುಂಚೆನೇ ಇದೆಲ್ಲ ಯಾಕೆ ಗೊತ್ತಾಗ್ಲಿಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ ಸ್ವಾಮೀಜಿ. ನ್ಯಾಯ ಅನ್ಯಾಯಗಳನ್ನೆಲ್ಲ ನೋಡ್ತಿರೋ ವಿಶಾಲಾಕ್ಷಿನೇ ಹಾಲಲ್ಲಿ ವಿಷ ಬೆರ್ತಿದೆ ಅನ್ನೋದು
ನೀನು ಗ್ರಹಿಸದೇ ಇರೋ ಹಾಗೆ ಮಾಡಿದಾಳೆ ನಯನಿ. ಅಮ್ನೋರು ಸುಮ್ಮನೆ ಸಾಯ್ಲಿ ಅಂತ ಅನ್ಕೊಂಡಿದ್ರ ಹಾಗಿದ್ರೆ? ಮನುಷ್ಯರಾಗೆ ಆಗಲ್ಲ, ಇನ್ ದೇವ್ರ ದಯ ತೋರಿಸ್ತಾನ? ನೀನ್ ಸುಮ್ನೆ ಇರು ವಿಕ್ಕಿ. ಗುರುಗಳೇ, ನೈನಿಗೆ ಮುಂಚೆನೆ ಗೊತ್ತಾಗ್ದೇ ಇದ್ದಿದ್ರಿಂದ ಸ್ವಂತ ತಂಗಿ ಪ್ರಾಣನೇ ಹೋಗ್ತಿತ್ತಲ್ವಾ? ಎಷ್ಟೋ ಜನರನ್ನ ಕಾಪಾಡಿದ್ ನೈನಮ್ಮ ತನ್ನ ತಂಗಿನ ಕಾಪಾಡ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ತಾನು ತೋಡಿದ ಗುಂಡೀಲಿ ಅವರೇ ಬೀಳ್ತಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಂದೀಶ, ನೀನ್ಯಾಕ್ ಸುಮ್ನೆ ಮಾತಾಡ್ತೀಯಾ? ಏನಾದರೂ ಕೊಟ್ರೆ ತಿನ್ನಿ, ಮಾತಾಡೋದನ್ನ ಕೇಳಿಸ್ಕೊಳ್ಳಿ, ತಲೆ ಹರಟೆ ಮಾಡಬೇಡಿ. ವಿಶಾಲಾಕ್ಷ ಅಮ್ಮನವ್ರ ಮೇಲೆ ಹಾಕಿ ನಮ್ಮ ಅಕ್ಕನ್ ಕಾಪಾಡ್ಬೇಕು ಅಂತ ನೋಡ್ತಿದ್ದೀರಾ ನೀವು? ನಮ್ಮ ಅಕ್ಕ ನೋಡಿದ್ರೆ ವಿಶಾಲಾಕ್ಷನ್ ಕಾಪಾಡಿದ್ಲು. ಹೀಗೆ ನೀವೆಲ್ರೂ ನಿಮಗ್ ಬೇಕಾಗಿರೋರ್ನ ಕಾಪಾಡ್ದಾಗ ನಿಮಗ್ ಅಭಿನಂದನೆ ಹೇಳ್ಬೋದೇನೋ, ಆದ್ರೆ ನನಗಾಗಿರೋ ಅನ್ಯಾಯನ ನಾನು ಯಾರ ಹತ್ರ ಹೇಳ್ಕೋಬೇಕು? ನಯನಿ, ವಿಶಾಲಾಕ್ಷಿಗೆ ನೀನು ಹೊರಟೋಗು ಅಂತ ಹೇಳ್ಬಾರ್ದಾಗಿತ್ತು. ಕೋಪದಲ್ಲಿ ಯಾರು ಏನಂತಾರೋ, ಅಲ್ಲಿ ಏನ್ ನಡೀತು ಅಂತನೂ ತಿಳ್ಕೊಳ್ದೆ ಅವಳಿಗೆ ಯಾರೇನ್ ಮಾಡ್ಬಿಡ್ತಾರೋ ಅನ್ನೋ ಭಯದಲ್ಲಿ ಕಳಿಸ್ಬಿಟ್ಟೆ ಸ್ವಾಮೀಜಿ. ಸುಮನಾನ ಕೊಲ್ಬೇಕು ಅಂತ ಅನ್ಕೊಂಡಿದ್ದು ನೀವ್ಯಾರೂ ಅಲ್ಲ. ನಾವಲ್ಲ ಅಂದ್ಮೇಲೆ ಇಲ್ಲಿ ಇಲ್ದೇ ಇರೋ ವಿಶಾಲಾಕ್ಷಿನೇ ಅಂತ ಗಲಾಟೆ ಮಾಡ್ತಿದ್ದಾಳೆ ಸುಮನ. ಇಲ್ಲಿ ಇರೋರಲ್ಲೇ ಒಬ್ರು ಹಾಲಲ್ಲಿ ವಿಷಾನ ಬೆರೆಸಿದ್ದಾರೆ. ಅರ್ಥ ಆಗಲಿಲ್ಲ ಸ್ವಾಮಿ. ನಾವು ಯಾರೂ ಅಲ್ಲ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಇಲ್ಲಿರೋರಲ್ಲೇ ಒಬ್ರು ಅಂತ ಹೇಳ್ತಾ ಇದ್ದೀರಾ. ಆ ಕೆಲಸ ಮಾಡಿದವ್ರು ಯಾರು ಅಂತ ನೇರವಾಗಿ ಹೇಳಿ ಸ್ವಾಮೀಜಿ. ವಿಷಾನೇ ವಿಷಾನ ಬೆರೆಸಿರೋದು. ವಿಷ ಬೆರ್ಸೋದು ಅಂದ್ರೆ ಏನ್ ಸ್ವಾಮೀಜಿ? ಇದರಲ್ಲಿ ಒಳ ಅರ್ಥ ಬೇರೆ ಏನೋ ಇದೆ ನೈನಿ. ನೇರವಾಗಿ ಹೇಳೋದು ಇಷ್ಟ ಆಗದೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಆ ಒಬ್ರು ಯಾರಾಗಿರ್ಬೋದು? ನನಗೊತ್ತು. ಏಯ್, ಗೊತ್ತಿದ್ರು ಹೇಳ್ದೆ ಯಾಕೆ ಸುಮ್ಮನೆ ಇದ್ದೆ? ಯಾರು ಅಂತ ಹೇಳೆ ಹಾಸ್. ಹೇಳಿದ್ರೆ ಏನ್ ಕೊಡ್ತೀರಾ? ಅಮ್ಮ, ಇದು ಆಟ ಅಲ್ಲ, ಬೇಗ ಹೇಳಮ್ಮ. ಉಲುಚಿನೇ ಬೆರೆಸಿದ್ದು. ಡಮ್ಮೋ ಡಮ್ಮ, ಹಸುಗೂಸ್ ಮೇಲೆ ಆಪಾದನೆ ಹೊರಿಸ್ತೀಯಲ್ಲ. ಇವಳ ಮುಖ ಹಿಂದು ಮುಂದು ಗೊತ್ತಿಲ್ಲದೆ ಮಾತಾಡ್ತಿದ್ದಾಳೆ. ತಲೆನೂ ಇದೆ, ಬಾಲ ಕೂಡ ಇರುತ್ತೆ. ಯಾರಿಗೆ? ಉಲುಚಿಗೆ. ಯಾವಾಗ? ಸಂಜೆ ಆದ್ಮೇಲೆ ಹಾವಾಗ ಬದಲಾಗೋ ಉಲುಚಿ ಪುಟ್ಟಿ ಗೊತ್ತಾಗ್ದೇನೆ ಆ ಹಾಲಲ್ಲಿ ವಿಷ ಕಕ್ಕಿರ್ಬೋದೇನೋ, ಯಾರಿಗೊತ್ತು? ವಿಷಾನೇ ವಿಷಾನ್ ಬೆರೆಸೋದು ಅಂದ್ರೆ ಇದೆ ಅಲ್ವಾ? ಅತಿಗೆ ಲಾಜಿಕ್ಕಾಗಿ ಮಾತಾಡ್ತಿದ್ದಾರಾದ್ರೆ ಸ್ವಲ್ಪ ಡೌಟ್ ಆಗ್ತಾ ಇದೆ. ಬ್ರೋ, ಹಗಲಾಗಿದ್ರೆ ಆ ಹಾಲನ್ನ ಉಲಿಚಿನೇ ಕುಡಿಬೇಕಾಗಿರೋದ್ರಿಂದ ಆ ಕೆಲಸನ ರಾತ್ರಿ ಹೊತ್ತು ಹಾವಾಗಿ ಬದಲಾಗಿದ್ರು ಮಾಡಲ್ಲ ಅಂತ ಅನ್ಕೋತೀನಿ. ಅದ್ ಸಾಲದು ಅಂತ ಕುಡಿಯೋದು ತನ್ನ ತಾಯಿ ಅಂತ ಅಂದ್ಮೇಲೆ ಆ ಮಗು ಹಾಗೆ ಮಾಡಕ್ ಸಾಧ್ಯನಾ? ಸುಮನಮ್ಮನೇ ಕುಡಿತಾಳೆ ಅಂತ
ಉಲುಚಿಗೆ ಮೊದಲೇ ಗೊತ್ತಿತ್ತಾ? ಹಾಗಲ್ಲಪ್ಪ, ಹಾ, ವಿಷ ಇದೆ ಅಂತ ಗ್ರಹಿಸೋ ಉಲೂಚಿ ಪುಟ್ಟಿ ಆ ಹಾಲನ್ನ ತಾಯಿ ಕುಡಿತಿದ್ರು ಯಾಕೆ ಸುಮ್ಮನೆ ಇರತ್ತೆ? ಅದನ್ನು ಯೋಚಿಸಿ ಮೊದಲು. ಅಂದ್ರೆ ಏನರ್ಥ? ಹಾ, ನನಗರ್ಥ ಆಯ್ತು. ನಿನ್ನನ್ ಬಿಟ್ಟು ಇನ್ಯಾರಿಗೂ ಅರ್ಥ ಆಗಿಲ್ಲ ಕಣೆ. ಏನ್ ಅರ್ಥ ಆಯ್ತು ಅಂತ ಹೇಳಕ್ಕ? ಮನ್ಸಲ್ಲಿ ವಿಷ ತುಂಬಿಕೊಂಡಿರೋರ್ ಕೆಲ್ಸಾನೇ ಆಗಿರತ್ತೆ ಇದು. ಹಾಸಿನಿ ತುಂಬಾ ಹತ್ರಕ್ಕೆ ಬಂದಿದ್ದಾಳೆ. ನಾನು ಹೇಳ್ದೆ ಅಲ್ವಾ, ನನಗ್ ಪರ್ಸನಾಲಿಟಿ ಇಲ್ಲ ಅಂದ್ರೂ ನನಗ್ ಯಾವ ಪವರು ಇಲ್ಲದೆ ಇದ್ರು ಆದ್ರೆ ಬುದ್ಧಿ ಮಾತ್ರ ಇದೆ. ಆಯ್ತು, ಸುಮ್ನಿರು. ನಿನ್ನೆ ಇಡೀ ಅತ್ತಿದ್ ಸುಮನ ಸಮಾಧಾನ ಆಗ್ಬೇಕು ಅಂದ್ರೆ ಅವಳನ್ನ ಸಾಯ್ಸಕ್ ಹೋಗಿದ್ಯಾರು ಅಂತ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಸ್ವಾಮೀಜಿ, ಹಾವ್ಗೂ ಮೀರ್ದಂಥ ವಿಷಯ ಕೆಟ್ಟ ಸ್ವಭಾವ ಇರೋಂಥ ಮನುಷ್ಯರಿಗಿರುತ್ತಲ್ವಾ? ಒಬ್ರ ಮೇಲೆ ಇನ್ನೊಬ್ರು ಆಪಾದನೆ ಮಾಡಬಾರ್ದು ಅಂತಿದ್ರೆ ನೀವೇ ಸಲಹೆ ಕೊಡಬೇಕು. ನಾನು ಹೇಳ್ಬೇಕಾ ಸುಮನ? ಅದನ್ನ ತಿಳ್ಕೊಂಡ್ರೆ ಕಸಿವಿಸಿ ಆಗುತ್ತೋ ಏನೋ. ಏನೋ ಭಯ ಜಾಸ್ತಿನೂ ಆಗಬಹುದು. ಯಾಕ್ ಭಯ? ಇನ್ ಮುಂದೆ ಎಚ್ಚರಿಕೆಯಿಂದ ಇರ್ತಾಳಲ್ಲ. ಜೊತೆಗೆ ನಮ್ಗೆಲ್ರಿಗೂ ಹಾಗ್ ಮಾಡಿದ್ ಯಾರು ಅಂತ ಗೊತ್ತಾದ್ರೆ 4 ಬಾರ್ಸಿ ಇನ್ಯಾವತ್ತೂ ಅಂತ ಕೆಲ್ಸ ಮಾಡ್ಬೇಡ ಅಂತ ಬುದ್ಧಿ ಹೇಳ್ತೀವಿ. ಹೇಳಿ ಸ್ವಾಮಿಗಳೇ, ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಹೋಗಿರೋ ವಿಶಾಲಾಕ್ಷಿನ, ಅವಳನ್ನ ಕಳಿಸಿರೋ ನಮ್ಮ ಅತ್ಕೆನ ಸುಮ್ಮನೆ ಬೈತಾಳೆ ಈ ಸುಮನ. ನಾನೇ ವಿಷ ಬೆರೆಸಿರೋದು ಅಂತ ಸ್ವಾಮೀಜಿ ಹೇಳಿದ್ರೆ ಇವರೆಲ್ಲರೂ ನನ್ನ ಸಾಯಿಸ್ಬಿಡ್ತಾರಷ್ಟೇ. ವಿಶಾಲ್ ಬಾಬಾ ಒಂದ್ ವೇಳೆ ನನ್ನ ಕ್ಷಮಿಸಿದ್ರು ಕ್ಷಮಿಸ್ಬೋದು, ಆದ್ರೆ ಮಿಕ್ದವ್ರು ಯಾರು ನನ್ನನ್ನಂತೂ ಸುಮ್ಮನೆ ಬಿಡಲ್ಲ. ಈಗೇನ್ ಮಾಡೋದು? ಗುರುಗಳೇ, ನೀವು ಬೇಗ ಹೇಳಿ. ಅವ್ರು ಯಾರಾದ್ರೂ ಸರಿ, ಇವತ್ತು ನಾನು ಕೂಡ ನಾನು ಅಂತ ನೋಡೇ ಬಿಡೋಣ. ಲೈಟ್ ಹೌಸ್ ಸ್ಟೂಲ್ ತಗೊಂಡ್ಬಾರೆ, ನಾನು ಅದ್ರ ಮೇಲೆ ಹತ್ತಿ 32 ಹಲ್ಲು ಉದುರಿಸ್ಬಿಡ್ತೀನಿ. ನನ್ನನ್ನು ಹೇಳು ಅಂತೀಯ ಸುಮನ? ಬೇಕಾಗಿಲ್ಲ ಸ್ವಾಮಿ. ಇದೇನು ಸುಮನ? ಆ ಕೆಲ್ಸ ಯಾರು ಮಾಡಿದ್ರು ಅಂತ ತಿಳ್ಕೊಳ್ಳೋದು ನಿನಗ್ ಬೇಡದೇ ಇರ್ಬೋದೇನೋ. ನಾವು ತಿಳ್ಕೋಬೇಕು. ಅದು ಅಲ್ಲದೆ ನೀನು ಆರೋಪ ಹೊರಿಸಿದ್ದು ನಿಮ್ಮ ಅಕ್ಕನ ಮೇಲಲ್ಲ, ನನ್ನ ತಂಗಿ ನೈನಿ ಮೇಲೆ. ನಾನು ಅದನ್ನು ತಿಳ್ಕೊಳ್ಳೇಬೇಕು. ಗುರುಗಳೇ, ನೀವು ಆ ದೋಷಿ ಯಾರು ಅಂತ ನಮಗೆ ಹೇಳಲೇಬೇಕು. ಹೇಳಿದ್ರೆ ಮತ್ತೆ ಬೆಂಕಿ ಹಚ್ಕೊಳುತ್ತೆ ಮಾತೆ. ಅವ್ರನ್ನ ಬರೀ ಹೊಡೆಯೋದಷ್ಟೇ ಅಲ್ಲ, ಡೈರೆಕ್ಟಾಗಿ ಶಿವನ್ ಪಾದ ಸೇರಿಸ್ತೀನಿ. ನಾನು ಮೊದಲೇ ಮೆಂಟಲು. ಹೌದು, ನಿಜಾನೇ. ನನ್ನ ಗಂಡಂಗೆ ಚೆನ್ನಾಗಿ ಗೊತ್ತು. ಕಚ್ಚಿ ಸಾಯಿಸಾಕ್ಬಿಡ್ತೀನಿ. ಗುರುಗಳೇ, ಇವ್ರ ಆಸೆನ್ ಯಾಕೆ ಬೇಡ ಅಂತ ಹೇಳ್ತೀರಾ? ಹೇಳ್ಬೇಡಿ. ಹಾಗೆ ಆಗ್ಲಿ ಡಮ್ಮಕ್ಕ. ಬೇಡ ಸ್ವಾಮಿ. ಈಗಾಗ್ಲೇ ಈ ಮನೇಲಾಗಿರೋ ಗಲಾಟೆಗಳೇ ಸಾಕು. ನೀವು ಈ ತಪ್ಪನ್ ಮಾಡಿರೋ ಅಂತವ್ರ ಹೆಸರು ಹೇಳಿ ಸುಮ್ನೆ ಜಗಳಾಡೋ ತರ ಮಾಡ್ಬೇಡಿ.
ಈಗ ಪ್ಲೇಟ್ ಚೇಂಜ್ ಮಾಡಕ್ಕೆ ಟ್ರೈ ಮಾಡಬೇಡ ನೀನು. ಬೇಯ್, ಅವ್ರು ಯಾರು ಅಂತ ಹೇಳಿದ್ರೆ ಮನೇಲಿ ಇನ್ನೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶ ಅನ್ಸುತ್ತೆ ಕಣೋ ಸುಮನ್ ಅದು. ನನ್ನ ನಂದಿದ್ ನನ್ನ ತಂಗಿ ಈಗ ನಿಜ ತಿಳ್ಕೊಳ್ಳೋದಕ್ಕೆ ಯಾಕೆ ಭಯ ಪಡ್ತಿದ್ದಾಳೆ ಯಜಮಾನ್ರೆ? ನಿಜ ಗೊತ್ತಾಗೋದ್ರಿಂದ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ತಿದೆ ಅದಕ್ಕೆ.